ಶಿವನಸಮುದ್ರವು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿರುವ ಅತ್ಯಂತ ಪ್ರಾಚೀನ, ಪೌರಾಣಿಕ, ಧಾರ್ಮಿಕ, ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯದಿಂದ ಸಮೃದ್ಧವಾದ ಒಂದು ವಿಶಿಷ್ಟ ಕ್ಷೇತ್ರವಾಗಿದೆ. ಕಾವೇರಿ ನದಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಪುಣ್ಯಭೂಮಿ ದೇವಾಲಯಗಳ ನಾಡು, ಜಲಪಾತಗಳ ನಾಡು, ಶಿಲ್ಪಕಲೆಯ ನಾಡು ಹಾಗೂ ಭಕ್ತಿಯ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಶಿವನಸಮುದ್ರವು ಕೇವಲ ಒಂದು ಗ್ರಾಮವಲ್ಲ, ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ ನಂಬಿಕೆಗಳು, ಪೌರಾಣಿಕ ಕಥೆಗಳು ಮತ್ತು ಪ್ರಕೃತಿ ವೈಭವ ಒಂದೇ ಸ್ಥಳದಲ್ಲಿ ಬೆರೆತಿರುವ ಅಪರೂಪದ ತಾಣವಾಗಿದೆ. ಮೈಸೂರು ನಗರದಿಂದ ಸುಮಾರು 85 ಕಿಲೋಮೀಟರ್ ಹಾಗೂ ಬೆಂಗಳೂರು ನಗರದಿಂದ ಸುಮಾರು 115 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವು ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದಾದ ಪ್ರಮುಖ ಪ್ರವಾಸಿ ಮತ್ತು ತೀರ್ಥಕ್ಷೇತ್ರವಾಗಿದೆ. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಿಂದ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಹಾಗೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಕ್ಷೇತ್ರವು ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ತಮಿಳುನಾಡಿನ ಹಲವು ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಿದ್ದು, ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ. ಶಿವನಸಮುದ್ರದ ವಿಶೇಷತೆ ಎಂದರೆ ಕಾವೇರಿ ನದಿಯು ಇಲ್ಲಿ 2 ಪ್ರಮುಖ ಕವಲುಗಳಾಗಿ ವಿಭಜನೆಯಾಗಿ ಮಧ್ಯದಲ್ಲಿ ಒಂದು ಸುಂದರ ದ್ವೀಪವನ್ನು ನಿರ್ಮಿಸುತ್ತದೆ. ಈ ದ್ವೀಪದ ಮೇಲೆಯೇ ಗ್ರಾಮ, ಪುರಾತನ ದೇವಾಲಯಗಳು ಹಾಗೂ ಅನೇಕ ಐತಿಹಾಸಿಕ ಸ್ಮಾರಕಗಳು ನಿರ್ಮಾಣಗೊಂಡಿವೆ. ಕಾವೇರಿ ನದಿಯು ಈ ದ್ವೀಪವನ್ನು ಸಂಪೂರ್ಣವಾಗಿ ಸುತ್ತುವರೆದಿರುವುದರಿಂದ ಇದನ್ನು ಪ್ರಕೃತಿಯೇ ನಿರ್ಮಿಸಿದ ಅಪರೂಪದ ದ್ವೀಪವೆಂದು ಪರಿಗಣಿಸಲಾಗುತ್ತದೆ. ಈ ನದಿಯ 2 ಬದಿಗಳಲ್ಲಿ ನಿರ್ಮಾಣವಾಗಿರುವ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಭಾರತದ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಒಂದಾಗಿದ್ದು, ಮಳೆಗಾಲದಲ್ಲಿ ಅವುಗಳ ವೈಭವ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಎತ್ತರದ ಶಿಲೆಗಳ ಮೇಲಿನಿಂದ ಭಾರಿ ವೇಗದಲ್ಲಿ ಧುಮುಕುವ ಕಾವೇರಿಯ ಜಲರಾಶಿ ಮೋಡಗಳಂತೆ ನೀರಿನ ತುಂತುರುಗಳನ್ನು ಸೃಷ್ಟಿಸಿ ಸುತ್ತಮುತ್ತಲಿನ ಪ್ರದೇಶವನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತದೆ. ಈ ಕಾರಣದಿಂದಲೇ ಪ್ರಕೃತಿ ಪ್ರಿಯರು, ಛಾಯಾಗ್ರಾಹಕರು, ಸಂಶೋಧಕರು ಹಾಗೂ ಸಾಹಸ ಪ್ರವಾಸಿಗರು ವರ್ಷಪೂರ್ತಿ ಶಿವನಸಮುದ್ರಕ್ಕೆ ಭೇಟಿ ನೀಡುತ್ತಾರೆ. ಶಿವನಸಮುದ್ರವು ಕೇವಲ ಪ್ರಕೃತಿ ಸೌಂದರ್ಯದ ಕೇಂದ್ರವಾಗಿರದೆ ಧಾರ್ಮಿಕ ಕ್ಷೇತ್ರವಾಗಿಯೂ ಅಪಾರ ಮಹತ್ವವನ್ನು ಹೊಂದಿದೆ. ಇಲ್ಲಿ ನೆಲೆಸಿರುವ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನವು ವೈಷ್ಣವ ಸಂಪ್ರದಾಯದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿರುವ ಈ ದೇವಾಲಯವು ತನ್ನ ಗೋಪುರ, ಶಿಲ್ಪಕಲೆ, ಮಂಟಪಗಳು ಹಾಗೂ ಕಲ್ಲಿನ ಕೆತ್ತನೆಗಳಿಂದ ದಕ್ಷಿಣ ಭಾರತದ ದೇವಾಲಯ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ಈ ದೇವಾಲಯದಲ್ಲಿರುವ ಶ್ರೀ ರಂಗನಾಥಸ್ವಾಮಿಯ ಮೂರ್ತಿಯು ಆದಿಶೇಷನ ಮೇಲೆ ಶಯನಿಸಿರುವ ವಿಷ್ಣುವಿನ ರೂಪವನ್ನು ಪ್ರತಿಬಿಂಬಿಸುತ್ತದೆ. ಈ ಕ್ಷೇತ್ರವು ವೈಷ್ಣವ ಭಕ್ತರಲ್ಲಿ ಮಧ್ಯರಂಗ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕಾವೇರಿ ನದಿಯ ಪ್ರವಾಹದಲ್ಲಿ ಮೊದಲನೆಯದಾಗಿ ಶ್ರೀರಂಗಪಟ್ಟಣದ ಆದಿರಂಗ, ಮಧ್ಯದಲ್ಲಿ ಶಿವನಸಮುದ್ರದ ಮಧ್ಯರಂಗ ಹಾಗೂ ಕೊನೆಯಲ್ಲಿ ತಮಿಳುನಾಡಿನ ಶ್ರೀರಂಗಂನ ಅಂತ್ಯರಂಗ ಎಂಬ 3 ಪವಿತ್ರ ಕ್ಷೇತ್ರಗಳು ಒಂದೇ ಧಾರ್ಮಿಕ ಪರಂಪರೆಯ ಭಾಗವಾಗಿವೆ. ಈ 3 ಕ್ಷೇತ್ರಗಳ ದರ್ಶನವನ್ನು ಒಂದೇ ಯಾತ್ರೆಯಲ್ಲಿ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇಂದಿಗೂ ಜೀವಂತವಾಗಿದೆ. ಶಿವನಸಮುದ್ರದ ರಂಗನಾಥಸ್ವಾಮಿಯನ್ನು ಮೋಹನರಂಗ ಹಾಗೂ ಜಗನ್ಮೋಹನರಂಗ ಎಂಬ ಪ್ರೀತಿಯ ಹೆಸರಿನಿಂದ ಕರೆಯಲಾಗುತ್ತದೆ. ಅವರ ಸುಂದರ ಮೂರ್ತಿ, ಮಧುರ ಮುಖಭಾವ ಹಾಗೂ ಶಾಂತ ಸ್ವರೂಪ ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿಭಾವವನ್ನು ಮೂಡಿಸುತ್ತದೆ. ದೇವಾಲಯದ ನವರಂಗ ಮಂಟಪದಲ್ಲಿ ಆಳ್ವಾರ್ ಸಂತರು, ಶ್ರೀ ಆಂಜನೇಯ, ಲಕ್ಷ್ಮೀನಾರಾಯಣ, ಶ್ರೀರಾಮ, ವಿವಿಧ ದೇವತೆಗಳು ಹಾಗೂ ಅನೇಕ ಶಿಲಾಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ. ರಂಗನಾಯಕಿ ತಾಯಾರಮ್ಮನವರ ಸುಂದರ ಮೂರ್ತಿಯು ವಿಶೇಷವಾಗಿ ಭಕ್ತರ ಮನಸ್ಸನ್ನು ಸೆಳೆಯುತ್ತದೆ. ದೇವಾಲಯದ ಶಿಲ್ಪಗಳಲ್ಲಿ ರಾಮಾಯಣ, ಮಹಾಭಾರತ,
ಭಾಗವತ ಹಾಗೂ ಪುರಾಣಗಳ ಅನೇಕ ಘಟನೆಗಳನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿತ್ತು. ಕಾವೇರಿ ನದಿಯನ್ನು ದಾಟಲು ನಿರ್ಮಿಸಲ್ಪಟ್ಟಿದ್ದ ತಾತ್ಕಾಲಿಕ ಸೇತುವೆಯನ್ನು ರಂಗಸೇತುವೆ ಎಂದು ಕರೆಯಲಾಗುತ್ತಿತ್ತು. ನಂತರ ಶ್ರೀರಾಮ ಸೇತುವೆಯು ನಿರ್ಮಿಸಲ್ಪಟ್ಟಿತು. ಕಾಲಕ್ರಮೇಣ ಅವು ಶಿಥಿಲಗೊಂಡ ನಂತರ ಅವುಗಳನ್ನು ಪುನರ್ನಿರ್ಮಿಸಿ ಇಂದಿನ ಪ್ರವಾಸಿಗರಿಗೆ ಸುರಕ್ಷಿತ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಶಿವನ ಸಮುದ್ರ ಎಂಬ ಹೆಸರಿನ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಸಿದ್ಧವಾಗಿವೆ. ಒಂದು ಕಥೆಯ ಪ್ರಕಾರ ಪಾರ್ವತಿ ಹಾಗೂ ಪರಮೇಶ್ವರರು ಭೂಲೋಕ ವಿಹಾರಕ್ಕೆ ಬಂದಾಗ ಕಾವೇರಿ ನದಿಯ ವಿಶಾಲ ಹರಿವನ್ನು ಕಂಡು ಶಿವನು ಇದು ಸಮುದ್ರದಂತೆ ಕಾಣುತ್ತದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು. ಆಗ ಪಾರ್ವತಿಯು ಶಿವನು ಮೆಚ್ಚಿದ ಸಮುದ್ರ ಎಂಬ ಅರ್ಥದಲ್ಲಿ ಈ ಕ್ಷೇತ್ರವು ಶಿವನ ಸಮುದ್ರವೆಂದು ಪ್ರಸಿದ್ಧಿಯಾಗಲಿ ಎಂದು ಆಶೀರ್ವದಿಸಿದಳು. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ವೃತ್ರಾಸುರನ ವಧೆಯಿಂದ ಉಂಟಾದ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ದೇವೇಂದ್ರನು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಸುಂದರ ರಂಗನಾಥ ಮೂರ್ತಿಯನ್ನು ಪೂಜಿಸಿದನು. ಆಗ ಉಂಟಾದ ಭಾರಿ ಪ್ರವಾಹದಿಂದ ಪೂಜೆಗೆ ಅಡ್ಡಿಯಾಗುತ್ತಿದ್ದ ನೀರನ್ನು ತನ್ನ ವಜ್ರಾಯುಧದಿಂದ ಶಿಲೆಯನ್ನು ಭೇದಿಸಿ 2 ದಿಕ್ಕುಗಳಿಗೆ ಹರಿಯುವಂತೆ ಮಾಡಿದನು. ಅದರ ಪರಿಣಾಮವಾಗಿ ಕಾವೇರಿ 2 ಪ್ರಮುಖ ಜಲಪಾತಗಳಾಗಿ ವಿಭಜನೆಯಾಯಿತು. ಭಾರಿ ವೇಗದಲ್ಲಿ ಧುಮುಕಿದ ಜಲಪಾತ ಭರಚುಕ್ಕಿ ಹಾಗೂ ಎತ್ತರದ ಶಿಲೆಯಿಂದ ಧುಮುಕಿದ ಜಲಪಾತ ಗಗನಚುಕ್ಕಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಈ ಘಟನೆಯಿಂದ ಈ ಕ್ಷೇತ್ರಕ್ಕೆ ಶಿಲಾಭೇದನ ಕ್ಷೇತ್ರ ಎಂಬ ಹೆಸರು ದೊರಕಿತು. ಶಿವನ ಸಮುದ್ರದಲ್ಲಿರುವ ಮತ್ತೊಂದು ಪ್ರಮುಖ ದೇವಾಲಯವೆಂದರೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಈ ಪುರಾತನ ಶಿವಾಲಯವು ಅನಾದಿ ಕಾಲದ ಇತಿಹಾಸ ಹೊಂದಿದ್ದು ಸಪ್ತರ್ಷಿಗಳಿಂದ ಪೂಜಿಸಲ್ಪಟ್ಟ ಲಿಂಗವೆಂಬ ನಂಬಿಕೆಯಿದೆ. ಆದಿಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಸೋಮೇಶ್ವರನ ಆರಾಧನೆ ಮಾಡಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ. ಈ ದೇವಾಲಯವು ಶೈವ ಭಕ್ತರಿಗೆ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಶಿವನ ಸಮುದ್ರದಲ್ಲಿ ಆದಿಶಕ್ತಿ ಮಾರಮ್ಮ ದೇವಾಲಯ, ವನದುರ್ಗಾದೇವಿ ದೇವಸ್ಥಾನ, ರಾಮದೇವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಅನೇಕ ದೇವಾಲಯಗಳಿವೆ. ವನದುರ್ಗಾದೇವಿಯು ವರಪ್ರಸಾದಿನಿ ಎಂಬ ನಂಬಿಕೆಯಿದ್ದು ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಯುಗಾದಿಗೆ ಮುನ್ನ ನಡೆಯುವ ವಾರ್ಷಿಕ ಜಾತ್ರೆ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಆದಿಶಕ್ತಿ ಮಾರಮ್ಮ ದೇವಾಲಯವು ಸ್ಥಳೀಯ ಜನರ ಆರಾಧ್ಯ ದೈವವಾಗಿದ್ದು ಗ್ರಾಮದ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಜನಪದ ಆಚರಣೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಶಿವನ ಸಮುದ್ರದ ಪ್ರಕೃತಿ ಸಂಪತ್ತು ಅತ್ಯಂತ ಶ್ರೀಮಂತವಾಗಿದೆ. ಕಾವೇರಿ ನದಿಯ ತೀರಗಳಲ್ಲಿ ವಿವಿಧ ಜಾತಿಯ ಮರಗಳು, ಔಷಧೀಯ ಸಸ್ಯಗಳು, ಪಕ್ಷಿಗಳು ಹಾಗೂ ವನ್ಯಜೀವಿಗಳು ಕಂಡುಬರುತ್ತವೆ. ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಕಲರವ, ನದಿಯ ಹರಿವಿನ ನಾದ ಹಾಗೂ ಸುತ್ತಮುತ್ತಲಿನ ಹಸಿರು ವಾತಾವರಣ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತದೆ. ಮಳೆಗಾಲದಲ್ಲಿ ಜಲಪಾತಗಳ ವೈಭವ ಅತ್ಯಂತ ಮನೋಹರವಾಗಿರುತ್ತದೆ. ಬೇಸಿಗೆಯಲ್ಲಿಯೂ ನದಿಯ ಸೌಂದರ್ಯ ಕಡಿಮೆಯಾಗುವುದಿಲ್ಲ. ಛಾಯಾಗ್ರಹಣ, ಪ್ರಕೃತಿ ಅಧ್ಯಯನ ಹಾಗೂ ಪರಿಸರ ಸಂಶೋಧನೆಗೆ ಈ ಪ್ರದೇಶವು ಅತ್ಯುತ್ತಮವಾಗಿದೆ. ಶಿವನ ಸಮುದ್ರವು ಭಾರತದ ವಿದ್ಯುತ್ ಇತಿಹಾಸದಲ್ಲಿಯೂ ಪ್ರಮುಖ ಸ್ಥಾನವನ್ನು ಹೊಂದಿದೆ. 1902ರಲ್ಲಿ ಇಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾದ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಈ ವಿದ್ಯುತ್ ಯೋಜನೆಯಿಂದ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿತ್ತು. ಇದು ಕರ್ನಾಟಕದ ಕೈಗಾರಿಕಾ ಹಾಗೂ ತಾಂತ್ರಿಕ ಅಭಿವೃದ್ಧಿಯ ಆರಂಭಿಕ ಘಟ್ಟಗಳಲ್ಲಿ ಮಹತ್ವದ ಪಾತ್ರ ವಹಿಸಿತು. ಇಂದಿಗೂ ಈ ಜಲವಿದ್ಯುತ್ ಕೇಂದ್ರವು ಭಾರತದ ವಿದ್ಯುತ್ ಇತಿಹಾಸದ ಸ್ಮರಣೀಯ ಅಧ್ಯಾಯವಾಗಿದೆ. ಶಿವನ ಸಮುದ್ರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೃಷಿಯೇ ಪ್ರಮುಖ ಜೀವನೋಪಾಯವಾಗಿದೆ. ಕಾವೇರಿ ನೀರಿನಿಂದ ಅಕ್ಕಿ, ಕಬ್ಬು, ಬಾಳೆ, ತೆಂಗು, ಅಡಿಕೆ,
ತರಕಾರಿ ಹಾಗೂ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಸ್ಥಳೀಯ ಜನರು ಭಕ್ತಿ, ಆತಿಥ್ಯ ಹಾಗೂ ಸಂಪ್ರದಾಯಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿನ ಜಾತ್ರೆಗಳು, ಉತ್ಸವಗಳು, ಸಂಗೀತ ಕಾರ್ಯಕ್ರಮಗಳು, ಹರಿಕಥೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೀಣ ಜೀವನದ ಸೊಬಗನ್ನು ಪ್ರತಿಬಿಂಬಿಸುತ್ತವೆ. ವೈಕುಂಠ ಏಕಾದಶಿ, ಬ್ರಹ್ಮರಥೋತ್ಸವ, ಮಹಾಶಿವರಾತ್ರಿ, ದಸರಾ, ದೀಪಾವಳಿ, ಕಾರ್ತಿಕ ಮಾಸ, ನವರಾತ್ರಿ ಹಾಗೂ ಯುಗಾದಿ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಅಲಂಕಾರಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸಾವಿರಾರು ಭಕ್ತರು ವಿವಿಧ ರಾಜ್ಯಗಳಿಂದ ಆಗಮಿಸಿ ದೇವರ ದರ್ಶನ ಪಡೆದು ಕಾವೇರಿ ತೀರದಲ್ಲಿ ಸ್ನಾನ ಮಾಡಿ ಪುಣ್ಯ ಸಂಪಾದಿಸುತ್ತಾರೆ. ಶಿವನ ಸಮುದ್ರವು ಇತಿಹಾಸ, ಪುರಾಣ, ಧರ್ಮ, ವಾಸ್ತುಶಿಲ್ಪ, ಪ್ರಕೃತಿ, ವಿಜ್ಞಾನ, ಜಲವಿದ್ಯುತ್ ಅಭಿವೃದ್ಧಿ ಹಾಗೂ ಗ್ರಾಮೀಣ ಸಂಸ್ಕೃತಿಯ ಸಮನ್ವಯವನ್ನು ಒಟ್ಟುಗೂಡಿಸಿಕೊಂಡಿರುವ ಅಪರೂಪದ ಕ್ಷೇತ್ರವಾಗಿದೆ. ಕಾವೇರಿಯ ನಿತ್ಯ ಹರಿವು, ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತಗಳ ಭವ್ಯತೆ, ರಂಗನಾಥ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ಆದಿಶಕ್ತಿ ಮಾರಮ್ಮ, ವನದುರ್ಗಾದೇವಿ ಸೇರಿದಂತೆ ಅನೇಕ ದೇವಾಲಯಗಳ ಆಧ್ಯಾತ್ಮಿಕ ವೈಭವ, ವಿಜಯನಗರ ಕಾಲದ ಐತಿಹಾಸಿಕ ಪರಂಪರೆ. ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಅನೇಕ ಕಥೆಗಳು ಹಾಗೂ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶಾಂತ ವಾತಾವರಣ ಈ ಕ್ಷೇತ್ರವನ್ನು ಕರ್ನಾಟಕದ ಅತ್ಯಂತ ಅಮೂಲ್ಯ ಸಾಂಸ್ಕೃತಿಕ ಮತ್ತು ಪ್ರವಾಸಿ ಸಂಪತ್ತಾಗಿ ರೂಪಿಸಿದೆ. ಆದ್ದರಿಂದ ಶಿವನ ಸಮುದ್ರವು ಕೇವಲ ಒಂದು ಗ್ರಾಮವಲ್ಲ, ಭಕ್ತಿ, ಇತಿಹಾಸ, ಪ್ರಕೃತಿ ಮತ್ತು ಸಂಸ್ಕೃತಿಯ ಜೀವಂತ ಸಂಗಮವಾಗಿದ್ದು, ಕರ್ನಾಟಕದ ಹೆಮ್ಮೆಯ ಪರಂಪರೆಯನ್ನು ವಿಶ್ವದ ಮುಂದೆ ಪರಿಚಯಿಸುವ ಅಮೂಲ್ಯ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.